ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ಯಾವ ಮ್ಯಾಚ್ ಅದಾವಪ್ಪ ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ ಮತ್ತು ಮುಂಬೈ ಇಂಡಿಯನ್ಸ್ ಇವತ್ತು ಮ್ಯಾಚ್ ಅದಾವ. ಯಾವ ಪಿಚ್ನಾಗ ಅದಾವಪ್ಪ ಅಂತಂದ್ರೆ ಮುಂಬೈ ಪಿಚ್ನಾಗ ಅದಾವ. ವಾಂಖೇಡೆ ಸ್ಟೇಡಿಯಂನಾಗ ಮ್ಯಾಚ್ ನಡೀತಾ ಇರೋದು. ಇದ್ರೊಳಗೆ ಯಾರು ಗೆಲ್ತಾರೆ ನಿಮಗೆ ಗೊತ್ತಿರ್ತಾವೆ. ಒಂದಿಷ್ಟು ಜನ ಗೊತ್ತಿರ್ತಾವೆ, ಒಂದಿಷ್ಟು ಜನ ಕ್ರಿಕೆಟ್ ನೋಡೋಂಗಿಲ್ಲ ಅವರು, ಅದಕ್ಕೆ ಅವ್ರು ಗೊತ್ತಿರೋಂಗಿಲ್ಲ. ನೋಡು, ನಿಮಗೆ ಯಾವ್ದು ಗೆಲ್ಲತ್ತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತ ಹೇಳುತ್ತಾ, ಇವತ್ತು ಟಾಸ್ ಯಾರು ಗೆಲ್ತಾರೆ ಅವರೇ ಗೆಲ್ಬೋದು. ಒಂದು ಟಾಸ್ ಗೆದ್ದಾಗ ಏನು ಚೇಂಜ್ ಮಾಡ್ತಾರೆ ನೋಡ್ಬೇಕಾಗತ್ತೆ ಅಲ್ಲಿ. ಆ್ಯಕ್ಚುಲಿ ಯಾರು ಫಸ್ಟ್ ಬಾಲಿಂಗರ್ ಆಯ್ಕೆ ಮಾಡಲಕ್ಕ ಬ್ಯಾಟಿಂಗರ್ ಆಯ್ಕೆ ಮಾಡಲಕ್ಕ 200 ಮ್ಯಾಗ ರನ್ ಹೊಡಿಬೇಕು. ಹಂಗಂದ್ರೆ ಗೆಲ್ಲೋ ಪೊಸಿಷನ್ ಒಳಗೆ ಇರ್ತಾವೆ ಟೀಮ್. ಹಂಗೆ ಮುಂಬೈ ಇಂಡಿಯನ್ಸ್ ಆದ ಮ್ಯಾಚ್ ಗುಜರಾತ್ ಕೂಡ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡ್ರು. ಅವ್ರು ಬ್ಯಾಟಿಂಗ್ ಆಡೋದು ಬಿಟ್ಟರು. 200 ಮ್ಯಾಗ ಹೊಡೆದ್ರು, ಹೊಡಿದಾಗಲಿಲ್ಲ ಅವ್ರಿಗೆ. ನೋಡೋಣ ಇವತ್ತು ಚೆನ್ನೈ ಸೂಪರ್ ಕಿಂಗ್ ಮತ್ತು ಇವತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಐತಿ. ಇದ್ರೊಳಗೆ ಯಾರು ಗೆಲ್ತಾರ ನೋಡ್ದೈತಿ. ಇವತ್ತು ಸಖತ್ತಾಗಿ ಮ್ಯಾಚ್ ಇರುತ್ತೆ. ಇವತ್ತು ಯಾರು ಸೆಂಚುರಿ ಹೊಡಿತಾರೆ ನೋಡ್ಬೇಕಾಗತ್ತೆ. ಇವತ್ತು ಕಡೆ ಡಿಕಾಕರ ಹೊಡಿಬೋದು, ಈ ಕಡೆ ಮತ್ತು ತಿಲಕ್ ವರ್ಮಾರ ಹೊಡಿಬೋದು. ಕಡೆ ಚೆನ್ನೈ ಸೂಪರ್ ಕಿಂಗ್ನಾಗ ಸಂಜು ಸ್ಯಾಮ್ಸನ್ ಅವ್ರದ್ದು ನೋಡ್ಬೋದು. ಯಾರು 3 ಮಂದಿ ಒಳಗೆ ಇವತ್ತು ಯಾರು ಸೆಂಚುರಿ ಹೊಡಿತಾರೆ ನೋಡ್ಬೇಕಾಗೈತಿ. 50 ಹೊಡ್ಯಲಕ್ಕ, ಸೆಂಚುರಿಯರ ಹೊಡ್ಯಲಕ್ಕ ಯಾರು ಮೊದಲು ಹೊಡಿತಾರೆ ನೋಡ್ಬೇಕಾಗೈತಿ. ನೋಡೋಣ ಎಷ್ಟು ರನ್ ಹೊಡಿತಾರೆ. ಇವತ್ತು ಸಂಜು ಸ್ಯಾಮ್ಸನ್ ಅವರು 100 ರನ್ ಹೊಡಿತಾರಂತ ನಾನು ಅನ್ಕೊಂಡಿನಿ. ಡಿಕಾಕು 100 ರನ್ ಹೊಡಿತಾರೆ ಅಂದ್ಕೊಂಡಿನಿ. ತಿಲಕ್ ವರ್ಮಾ ಅವರು 100 ರನ್ ಹೊಡಿತಾರೆ ಅಂದ್ಕೊಂಡಿನಿ. ನಿಮಗೆ ಯಾರು ಹೊಡೆಯಂಗಿಲ್ಲ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. 3 ಮಂದಿ ಹೊಡೆಯಂಗಿಲ್ಲ ಅಂತ ನೀವು ಅನ್ಕೊಂಡಿರ್ತೀರಿ. ಇವತ್ತು ಯಾರು ಹೊಡಿಬೋದು ಮೋಸ್ಟ್ಲಿ ಹೇಳಕತ್ತೀನಿ. ಅವ್ರು ಹೊಡಿಬೋದು, ಇವ್ರು ಹೊಡಿಬೋದು. ಫುಲ್ ಫಾರ್ಮ್ನಾಗ ಅದ ರೀ. ಟೀಮ ಫಾರ್ಮ್ನಾಗ ಐತಿ. ಮುಂಬೈನೂ ಐತಿ, ಕಡೆ ಚೆನ್ನೈ ಸೂಪರ್ ಕಿಂಗ್ನೂ ಐತಿ. ತಿರುಗಿ 2-2 6 ಮ್ಯಾಚ್ ಒಳಗೆ 2 ಮ್ಯಾಚ್ ಗೆದ್ದಾವ. ಇವು ಚೆನ್ನೈ ಸೂಪರ್ ಕಿಂಗ್ 2, ಈ ಕಡೆ ಮುಂಬೈ ಇಂಡಿಯನ್ಸ್ 2 ಮ್ಯಾಚ್ ಗೆದ್ದವ. ನೋಡ್ರಿ ಇದ್ರೊಳಗೆ ಯಾರು ಗೆಲ್ತಾರ. ಇನ್ನೂ ಮ್ಯಾಚ್ ಗೆಲ್ಲಬೇಕ್ರಿ, ಕಂಟಿನ್ಯೂ ಗೆಲ್ಲಬೇಕಾಗೈತಿ. ಇನ್ನೂ ಗೆಲುವು ಬೇಕಾಗ್ಯಾವ. ಈಗ ಇಲ್ಲಿತ್ರ ಸೋಲಕ್ಕೆ ಹೋಗ್ಬಾರ್ದು. ಈಗ್ಲಿತ್ರ ಗೆಲ್ಕೊತಾನೆ ಹೋಗ್ಬೇಕು. ಟಾಪ್ನಾಗ ಕುಂದ್ರಬೇಕು. ಈಗ ನೋಡೋಣ ಅಷ್ಟಕ್ಕಷ್ಟು ಗೆದ್ದೀವಪ್ಪ ಅಂತಂದ್ರೆ ಟಾಪ್ನಾಗ ಕುಂದ್ರೋದು ಆಗುತ್ತೆ. ಇಲ್ಲಿಕ್ಕಂದ್ರೆ ಇಲ್ಲ. ನೋಡೋಣ ತಿರುಗಿ ನಾವು ಪಂಜಾಬ್ದವರು ಫಸ್ಟ್ ಅದಾರ, ಸೆಕೆಂಡ್ ರಾಜಸ್ಥಾನ ಐತಿ, 3 RCB ಐತಿ. ನೋಡೋಣ ಇದ್ರೊಳಗೆ ಯಾರು ಗೆಲ್ತಾರ ನೋಡ್ಬೇಕಾಗೈತಿ. ಭಾಳ ಕಾತುರದಿಂದ ಕಾಯ್ಬೇಕಾಗೈತಿ. ಆದ್ರೆ ಇಂಜುರಿನೇ ಭಾಳ ಆಗತ್ತವು. ಇವತ್ತು ಆ್ಯಕ್ಚುಲಿ ನೋಡ್ಬೇಕಾದ್ರೆ ಇವತ್ತು MS ಧೋನಿಯವರು ಆಡ್ತಾರಾ ಇಲ್ಲೋ ನೋಡ್ಬೇಕಾಗೈತಿ. ನನಗೆ ಮೋಸ್ಟ್ಲಿ ಇವತ್ತು ಫಿಟ್ ಆಗಿ ಬಂದಾರ ಅವರು. ನೋಡೋಣ ಹೆಂಗೆ ಆಡ್ತಾರೆ ನೋಡ್ಬೇಕಾಗೈತಿ. ಇನ್ನು ಬ್ಯಾಟಿಂಗ್ ನೋಡಾರ ಭಾಳ ದಿನ ಆಯ್ತು ಅವರು MS ಧೋನಿದು. ಇವತ್ತರ ಆಡ್ತಾರೆ ನೋಡೋಣ. ರೋಹಿತ್ ಶರ್ಮಾ ಅವರು ಆಡಕತ್ತಿದ್ರು, ಅವ್ರಿಗೆ ಇಂಜುರಿ ಆಯಿತು. 2 ಮ್ಯಾಚ್ ಹೊರಗಿಟ್ರು. ಇವತ್ತು ಚೆನ್ನೈ ಸೂಪರ್ ಕಿಂಗ್ ಮತ್ತು ಮುಂಬೈ ಮ್ಯಾಚ್ ಐತಿ. ಒಳಗೆ ರೋಹಿತ್ ಶರ್ಮಾ ಅವರು ಆಡ್ತಾನೆ. ಈ ಕಡೆ ಚೆನ್ನೈ ಸೂಪರ್ ಕಿಂಗ್ದಾಗ MS ಧೋನಿ ಕೂಲ್ MS ಧೋನಿ ಅವರು ಇವತ್ತು ಆಡ್ತಾರೆ. ನೋಡು ಸಖತ್ತಾಗಿ ಮ್ಯಾಚ್ ಇರುತ್ತೆ. ಇದ್ರೊಳಗೆ ಯಾರು ಗೆಲ್ತಾರೆ ನೋಡ್ಬೇಕಾಗೈತಿ ರೀ. MS ಧೋನಿ ವರ್ಸಸ್ ರೋಹಿತ್ ಶರ್ಮಾ ಅನ್ನೋದಕ್ಕಾಗೈತಿ. ಮ್ಯಾಚ್ ಸಖತ್ತಾಗಿರುತ್ತೆ. ಹೆಲಿಕಾಪ್ಟರ್ ಶಾಟ್ ಅದು ಹೊಡಿತಿರ್ತಾನೆ MS ಧೋನಿ. ಆದ್ರೆ 6 ನಂಬರ್ ಅದು ಬರಬಾರ್ದ್ರಿ. ರೋಹಿತ್ ಶರ್ಮಾ ನೋಡು, MS ಧೋನಿ 6 ನಂಬರ್ ಅದು ಬರಕ್ಕೆ ಹೋಗ್ಬಾರ್ದವ. ಯಾವಾಗ ನೋಡಿದ್ರು 6 ನಂಬರ್ 7 ನಂಬರ್ ಬರ್ತಾನವ. ನೋಡಿ ಇವತ್ತು ಅದ್ರೊಳಗೆ ಬ್ರೂವಿಸ್ ಯಾರಾದಾರ ಅವನು ಹೊಡಿಬೋದು ರೀ. ಅವನು ಮುಂಬೈನಾಗ ಎದ್ದ ಹೊಳ್ಳಿ ಇದ್ರೊಳಗೆ ಚೆನ್ನೈ ಕಡೆ ಬಂದಾನವ. ನೋಡೋನು ಎಲ್ಲರೂ ಬಂದವ್ರು ಅದಾರ, ಆಡ್ದವ್ರು ಅದಾರ. ಇದ್ರೊಳಗೆ ಹೆಂಗೆ ಆಡ್ತಾರೆ ನೋಡ್ಬೇಕಾಗೈತಿ. ಯಾರು ಎಷ್ಟು ರನ್ ಹೊಡಿತಾರೆ ನೋಡ್ಬೇಕಾಗೈತಿ. ನೋಡು ಇವತ್ತು ನನಗೆ ಅನ್ಸಬೇಟಿ ಫಸ್ಟ್ ಟಾಸ್ ಗೆದ್ದು ಮುಂಬೈದೇ ಟಾಸ್ ಆಗೋದು ಅನ್ಸುತ್ತೆ. ನೋಡು ಕಾದ್ರದಿಂದ ಟಾಸ್ನು ಕಾಯಮ್ ರೀ. ಅದ್ರೊಳಗೆ ಟಾಸ್ ಗೆದ್ದವ್ರೆ. ಒಂದು ಮೊನ್ನೆ ಗುಜರಾತ್ ಟಾಸ್ ಗೆದ್ದು ಸೋಲ್ತು. ನೋಡೋಣ ಇವತ್ತು ಟಾಸ್ ಗೆದ್ದವ್ರು ಜಾಸ್ತಿ ವಿನ್ ಆಗತ್ತಾರತ್ತ. ನೋಡೋಣ. ಆದರೂ ಚೆನ್ನೈ ಸೂಪರ್ ಕಿಂಗ್ ಒಂದಿಷ್ಟು ಮಂದಿ ಏನು ಹಾಕತ್ತಾರಪ್ಪ ಅಂತಂದ್ರೆ, ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ ಹೆಚ್ಚು ಮುಂಬೈ ಇಂಡಿಯನ್ಸ್ 2 ಮ್ಯಾಚ್ ಬಿದ್ದಾಗ ಚೆನ್ನೈ ಸೂಪರ್ ಕಿಂಗೇ ಗೆದ್ದದತ್ತ, ಜಾಸ್ತಿ ಗೆದ್ದದತ್ತ. ನೋಡೋಣ ಇದ್ರೊಳಗೆ ಕಾತುರದಿಂದ ಕಾಯ್ಬೇಕಾಗಿತ್ತು. ಇವತ್ತಿನ ಮ್ಯಾಚ್ ಫುಲ್ಲು ನೋಡ್ಬೇಕು. ಇವತ್ತು ಕೊನೆವರೆಗೂ ಮ್ಯಾಚ್ ನೋಡ್ಬೇಕು. ಇವತ್ತು ಹಂಗಿರುತ್ತೆ ನೋಡೋಣ. ಇವತ್ತು
ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಅದಾರ. ಕ್ಯಾಪ್ಟನ್ ಆಗೋಣ ಅಷ್ಟು ಮ್ಯಾಚ್ ಸೋಲ್ಕೋತನೇ ಬಂದೇವಿ. ಬಂದೆವು ಅಷ್ಟು 6 ಸೋತಿಲ್ಲ. 6 4 ಮ್ಯಾಚ್ ಸೋತೇವಿ, 2 ಗೆದ್ದೇವಿ. ಬರೇ ಚಂತಕ ಹಿಂಗೆ IPL ನಡೆದಿರ್ತಾವಲ್ಲ, ಕಂಟಿನ್ಯೂ ಸೋಲ್ಕೋತಾನೆ ಬರೋದು ಹತ್ತೈತಿದು ಮುಂಬೈ ಇಂಡಿಯನ್ಸ್ಗೆ. ಆಮೇಲೆ ಗೆಲ್ಕೋತ ಬರೋದು ಹಂಗಾಗೈತಿ ಟೀಮ್. ಮೊದಲು ಸೋಲ್ಕೋತಾನೆ ಬರೋದು, ಆಮೇಲೆ ಗೆಲ್ಕೋತ ಹೋಗೋದು. ಹಿಂಗೈತಿ ಅದು ಮುಂಬೈ ಇಂಡಿಯನ್ಸ್. ಮೊದಲಿತ್ತರನೇ ಹಂಗೈತಿ ಅದು ಟೀಮ್. ನೋಡ್ಬೇಕು ಇವತ್ತು ಹೆಂಗೆ ಆಡ್ತಾರೆ ನೋಡ್ಬೇಕಾಗೈತಿ. ಆ್ಯಕ್ಚುಲಿ ಇವತ್ತು ಯಾರು ಗೆಲ್ತಾರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೇ ಬಿಡ್ರಿ ಫ್ರೆಂಡ್ಸ. ನಿಮಗೆ ಯಾರು ಗೆಲ್ಬೇಕು? ಮುಂಬೈ ಅನ್ನೋರು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಚೆನ್ನೈ ಗೆಲ್ಲುತ್ತಾನವರು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮುಂಬೈ ಅನ್ನೋರು ಕಮೆಂಟ್. ಇವತ್ತು ರೋಹಿತ್ ಶರ್ಮಾ ಆಡಬಹುದು. ರೋಹಿತ್ ಶರ್ಮಾ ಆಡಕತ್ತಾರ. ಈ ಕಡೆ ವಿಲ್ ಜಾಕ್ಸ್ ಆಲ್ರೌಂಡರ್ ಇವನು ಆಡಕತ್ತಾನ. ಈ ಫಸ್ಟ್ ಮ್ಯಾಚ್ ಆಡಕತ್ತಾನ ವಿಲ್ ಜಾಕ್ಸ್. ಅವನು ಬಂದಿದ್ದೇ ಎಷ್ಟು ಒಂದು 6 ಮ್ಯಾಚ್ ಆಯ್ತು ಅವನು ಆಡಿದ್ದಿಲ್ಲ. ಈಗ ಎಂಟ್ರಿ ಕೊಟ್ಟೈತಿ. ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಅವ ಆಡ್ತಾನ. ಬ್ಯಾಟಿಂಗ್ನು ಆಡ್ತಾನೆ ರೀ, ಬಾಲಿಂಗ್ನು ಹಾಕ್ತಾನೆ. ಸ್ಪಿನ್ ಬಾಲಿಂಗ್ ಹಾಕ್ತಾನವ. ನೋಡು ಇವರಿಬ್ಬರು ಸಾಟ್ನ್ಯಾರ ಮತ್ತು ವಿಲ್ ಜಾಕ್ಸ್ ಇಬ್ಬರು ಸ್ಪಿನ್ನರೇ ಇರ್ದಾರ. ಇಬ್ಬರು ಬಾಲಿಂಗ್ ಹಾಕೋರು ಅದಾರ. ಬ್ಯಾಟ್ಸ್ಮನ್ ಅದಾರ. ಅವರು ಇಬ್ಬರು ಹೊಡ್ಯೋರು ಅದಾರ. ಆದರೂ ಕಡೆ ಬುಮ್ರಾ ಇವತ್ತು ವಿಕೆಟ್ ತಕ್ಕೋತಾನ ಇಲ್ಲ ನೋಡ್ಬೇಕಾಗೈತೆ ರೀ. ಬುಮ್ರಾ ಎಲ್ಲ ಟೀಮ್ ಸ್ಟ್ರಾಂಗ್ ಇದ್ರು ಮ್ಯಾಚ್ ಗೆಲ್ಬೇಕಲ್ರಿ. ಪ್ರತಿ ಮ್ಯಾಚು ಸೋಲ್ಕೋತ ಹೊಂಟೇವಿ. 4 ಮ್ಯಾಚ್ ಸೋತೇವಿ, 2 ಗೆದ್ದೇವಿ. ಇನ್ನೂ ಗೆಲ್ಬೇಕಾಗೈತಿ. ಆದ್ರೆ ಗೆಲ್ತೇವಿ. ನೋಡುನು ಇನ್ನೂ ಟೈಮ್ ಐತಿ. ಇಲ್ಲಾಂದ್ರೂ ಇನ್ನೂ ಒಂದು 8 ಮ್ಯಾಚ್ ಅದಾವು. ಇದು ಮ್ಯಾಚ್ ಆಡ್ದೇವಪ್ಪ ಅಂತ ಇನ್ನೂ 7 ಮ್ಯಾಚ್ ಉಳಿತಾವೆ. ನೋಡುನು ಗೆಲ್ತೇವೆ, ಪಕ್ಕಾ ಗೆಲ್ತೇವಿ. ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅಂತ ಕಾಂಪಿಟೇಷನ್ ಮ್ಯಾಗ ಗೆಲ್ತದ. MS ಧೋನಿ ಒಬ್ಬವ ಆಡಕತ್ತಾನ ಇವತ್ತು.